ಟೀಚರ್ಸ್ ನೋಟಿಫಿಕೇಶನ್ಸ್ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸು ಅಂದರೆ ಟೀಚರ್ ಆಸ್ಪಿರೆಂಟ್ಸು ಫೋನ್ ಮಾಡಿ ಅಪ್ಡೇಟ್ಸ್ ಕೊಡಿ ಸರ್ ಅಂತ ಹೇಳಿ ತುಂಬ ಜನ ಕಾಲ್ ಮಾಡ್ತಿದ್ದೀರಾ. ಈ ಒಂದು ನೋಟಿಫಿಕೇಶನ್ಸ್ ಬಗ್ಗೆ ಆಗಿರ್ಬೋದು, ಅದರಲ್ಲೂ PSTR ನೋಟಿಫಿಕೇಶನ್ HK ಮತ್ತು ನಾನ್ HK ನೋಟಿಫಿಕೇಶನ್ಸು ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿಸ್ಬೇಕು ಮತ್ತು ಆಲ್ರೆಡಿ ಅಪ್ರೂವಲ್ ಆಗಿರೋದನ್ನು ಆಗಿರೋಷ್ಟು ನೋಟಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಈವನ್ 15,000 ವೇಕೆನ್ಸಿಲಿ 9,733 ವೇಕೆನ್ಸಿ ನಾನ್ HK ಇದೆ, ಮತ್ತು ಇನ್ನು 5,267 ವೇಕೆನ್ಸಿ HK ಇದೆ. ಅದರಲ್ಲಿ ಡಿವೈಡ್ ಮಾಡ್ಕೊತ ಬಂದಿದ್ದಾರೆ. ಡಿವೈಡ್ ಮಾಡಿಕೊಂಡು ಇವಾಗ ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ಸು ಎಲ್ಲ ಅದರಲ್ಲೇ ವೇಕೆನ್ಸಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ವಲ್ಪ ಪೋಸ್ಟಸ್ ಆ್ಯಡ್ ಮಾಡಿ ಜಾಸ್ತಿನೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿವರೆಗೂ ಅದ್ರ ಮಾಹಿತಿ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಎಷ್ಟೆಷ್ಟು ಯಾವುದೇ ಪೋಸ್ಟ್ ಅಂತ ಇನ್ನೂ ತಿಳಿಸಿಲ್ಲ. ಮೇ ಬಿ ಇನ್ನೂ ಒಂದು 2-3 ದಿನ ಅಂತ ಹೇಳ್ಕೊಂಡು ಹಿಂಗೆ ಮುಂದೆ ಹಾಕೊಳ್ತಾ ಬರ್ತಿದ್ದಾರೆ. ಇದು ಹಿಂಗೆ ಆದರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ನಾವು ಶಿಕ್ಷಣ ಇಲಾಖೆ ಭೇಟಿ ಮಾಡಿದ್ದೀವಿ, ಮತ್ತು ಮಿನಿಸ್ಟರ್ಸ್ಗೂ ಭೇಟಿ ಮಾಡಿ, ಇವನ್ FD ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅವ್ರಿಗೂ ಅಷ್ಟೇ, ಫೈನಾನ್ಷಿಯಲ್ ಸೆಕ್ರೆಟರಿ ರಿತೇಶ್ ಕುಮಾರ್ ಸರ್ ಅವ್ರಿಗೂ ಭೇಟಿ ಮಾಡಿದ್ದೀವಿ. ಎಂಟೈರ್ ಏನೊಂದು ವ್ಯವಸ್ಥೆ ತುಂಬ ಹದಗೆಟ್ಟೋಗಿದೆ. ಯಾಕೆಂತಂದರೆ ಇದು ಸರ್ಕಾರ ತಪ್ಪಲ್ಲ, ಸಾಮಾನ್ಯ ಜನರು ಮತ್ತು ನೀವೆಲ್ಲ ಏನು ಓಟ್ ಹಾಕಿ ಗೆಲ್ಸಿದಿರಲ್ಲ, ಇದು ನಿಮ್ಮ ತಪ್ಪಿದು. ಇವತ್ತಿನ ದಿನ ಸುಮಾರು 700 ಸ್ಕೂಲ್ನ ಮುಚ್ಚೋದು ಕಾರಣ ಈ ಸರ್ಕಾರ. ಏನು KPS ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಹೊಸ ಸ್ಕೂಲ್ ಓಪನ್ ಮಾಡಿದ ತಕ್ಷಣ ಹಳೆ ಸ್ಕೂಲ್ ಮುಚ್ಚಿಬಿಡ್ಬೇಕು ಅನ್ನೋದೇನಿಲ್ಲ. ಇನ್ನು ಇವ್ರು ಓಪನ್ ಮಾಡಿ ಅದನ್ನು ಮಾಡೋದಕ್ಕಿನ್ನಾದರೂ ಇದ್ರ ಸ್ಕೂಲ್ ವ್ಯಾಲ್ಯೂಸೇ ಗೊತ್ತಿಲ್ಲ ಇವರಿಗೆ. 1, 2, 10 ಜನ 20 ಜನ ಇರೋ ಸ್ಕೂಲು ಮಕ್ಕಳಿಗೆ ಇವರು ವ್ಯಾಲ್ಯೂಸು ಕೊಡ್ತಾ ಇಲ್ಲ. ಅದು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಆಗಿರ್ಬೋದು, ಇವರು ತಗೊಬೇಕನ್ನೋ ಒಂದು ನಿರ್ಧಾರ ತಗೊಂಡಿಲ್ಲ. ಇವರು ಎಷ್ಟು ಕೆಟ್ಟದಾಗಿ ನಡ್ಕೊತಿದ್ದಾರೆ ಅಂತಂದರೆ, ಈ ಒಂದು ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡೋದಕ್ಕೆ ಒನ್ ಆಫ್ ದಿ ರೀಸನ್ನು ಸರ್ಕಾರ ಅಲ್ಲ, ಅದು ನೀವು ಅಂತಾನೆ ತಿಳ್ಕೊಬೇಕು. ಯಾಕೆಂದರೆ ಇವತ್ತು ಆಪೋಸಿಷನ್ ಪಾರ್ಟಿ ಏನು BJP ಅಂತ ಅನ್ಸ್ಕೊಂಡಿದೆ, ಅವ್ರು ಪ್ರಶ್ನೆ ಮಾಡಬೇಕಾಯ್ತು, ಅವ್ರಿಗೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಯ್ತು. ಇವತ್ತು MLA ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಅಷ್ಟೇ ಪ್ರಶ್ನೆ ಮಾಡಬೇಕಾಯ್ತು. ಇವತ್ತು MLCಗಳು ರೋಡಿಗೆ ಬಂದು ನಿಂತ್ಕೊಂಡು ಪ್ರಶ್ನೆ ಮಾಡಿ ಕೇಳಬೇಕಾಯ್ತು. ಇವತ್ತು ಎಷ್ಟೊಂದು ಸ್ಕೂಲು ಕಾಲೇಜಸ್, ಸ್ಕೂಲ್ ಎಸ್ಪೆಷಲಿ ಸ್ಕೂಲ್ ಕ್ಲೋಸ್ ಮಾಡ್ತಿದ್ದಾರೆ ಇವತ್ತು. ಮತ್ತು ಇವತ್ತು ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಹೋದ್ರೆ ಯಾಕೆ ಅವರು ಚಿಕ್ಕ ವಯಸ್ಸಲ್ಲೇ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗ್ತಾರಂತಂದ್ರೆ, ಬಿಕಾಸ್ ಆಫ್ ಕ್ವಾಲಿಟಿ ಎಜುಕೇಶನ್ಸ್ ಇಲ್ಲ. ಅಲ್ಲಿ ಮೋರ್ ದೆನ್ 50% ಸ್ಕೂಲ್ ಅಡ್ಮಿಷನ್ ಆದರೂ ಅಡ್ಮಿಷನ್ ಬರಲ್ಲ. ಫಸ್ಟು ಸ್ಕೂಲ್ಗೆ ಅಡ್ಮಿಷನ್ ಆಗಲ್ಲ, ಅಡ್ಮಿಷನ್ ಆದರೂ ಕೂಡ ಅವರು ಸ್ಕೂಲ್ಗೆ ಬರಲ್ಲ. ಬಿಕಾಸ್ ಯಾಕೆಂದರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಆಲ್ರೆಡಿ ಅವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬೀಡಿ, ಸಿಗರೇಟು, ಗುಟ್ಕಾ ಮತ್ತು ಕುಡಿತಕ್ಕೆ ಒಳಗಾಗಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರಪ್ಪ ಅಂತಂದರೆ ಸರ್ಕಾರ ಯಾರು ಬಡವರಿದ್ದಾರೆ ಅವರಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಲೇಬಾರ್ದು, ಹಂಗೆ ಮಾಡಿದೆ. ಇವತ್ತು ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದ್ರೆ, ಎಜುಕೇಷನ್ ಅನ್ನೋದೇನಾದರೂ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಹುಟ್ಟಿರೋಂಥ ಒಂದು ಮಗುವಿಗೆ ಒಂದು ಎಜುಕೇಷನ್ ಸಿಕ್ಕಿದ್ರೆ, ಇಡೀ ಸರ್ಕಾರ ಎಂಟೈರ್ ಒಂದು ಸಿಸ್ಟಮ್ನೇ ಪ್ರಶ್ನೆ ಮಾಡ್ತಾರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರದಲ್ಲಿರುವ ಯಾವುದೇ MLA ಇರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳು ಯಾರಿಗೂ ಇವರು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸನೂ ಮಾಡಲ್ಲ, ಮತ್ತು ಬಡವ್ರಿಗಂತೂ ಎಜುಕೇಷನ್ ಕೊಡೋದೇ ಇಲ್ಲ. ಏಕೆಂದರೆ ನಾನು ಕಣ್ಮುಂದೆ ನೋಡಿದ್ದೀನಿ ಆ ವ್ಯವಸ್ಥೆ. ನಾವು ಈ ಒಂದು ಸರ್ಕಾರದ ಮಟ್ಟಿಗೆ ನೋಡ್ತಾ ಇದ್ದೀವಿ. ಇಷ್ಟು ವರ್ಸ್ಟ್ ಅಂತ ನಾನು ನಿಜವಾಗ್ಲೂ ಭಾವಿಸಿರ್ಲಿಲ್ಲ. ಯಾಕೆಂದರೆ ಒಂದೊಂದು ಫೈಲ್ ಅಪ್ರೂವಲ್ ಮಾಡಿಸೋದಕ್ಕೂ 100 ಕಡೆ ತಿರುಗಬೇಕು, ಮತ್ತು 100 ಕಡೆ ಏಳಿಸ್ಬೇಕು. ಈ ಒಂದು ವ್ಯವಸ್ಥೆ ಹೆಂಗಿದೆ ಅಂತಂದರೆ ತುಂಬ ವರ್ಸ್ಟ್ ಇದೆ. ಇಷ್ಟು ನಾವು ಇವತ್ತು ಬೆಳಗ್ಗೆನೂ ಯಾರ್ದು KKRDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಸರ್ ಅವ್ರಿಗೂ ಭೇಟಿ ಮಾಡಿದ್ವಿ, ಮನವಿ ಮಾಡ್ಕೊಂಡ್ವಿ. ಈ ಒಂದು ವಿಚಾರವಾಗಿ FD ಹೋದ್ವಿ. ಬರೀ ಏನು ಒಂದು 15,000 20,000 ವೇಕೆನ್ಸಿ ಅಲ್ವೇ ಅಲ್ಲ, ಅದು ಸುಮಾರು 5 ವರ್ಷ 10 ವರ್ಷ 10-12 ವರ್ಷ ಆಗಿದೆ ಆ PSTR ನೋಟಿಫಿಕೇಶನ್ಸ್ ಆಗಿ. HSTR ನೋಟಿಫಿಕೇಶನ್ಸ್ ಆಗಿ ಸುಮಾರು 10-12 ವರ್ಷ ಆಗಿದೆ. GPSTR ಆಗಿ ಸುಮಾರು ಒಂದು 5-6 ವರ್ಷ, 5 ವರ್ಷ ತನಕ ಆಯಿತು. ಇವನ್ ದೈಹಿಕ ಶಿಕ್ಷಕರು 20 ವರ್ಷ ಆಯಿತು. ಸಂಗೀತ ಟೀಚರ್ಸ್ ಅಂತೂ ಕೇಳೋಕ್ಕೆ ಹೋಗಬೇಡಿ, 17-18 ವರ್ಷ ಆಯಿತು. ಕಂಪ್ಯೂಟರ್ ಟೀಚರ್ಸ್ ಇವ್ರು ರೆಕ್ರೂಟ್ಮೆಂಟೇ ಮಾಡ್ಕೊಳಲ್ಲ. ಯಾವುದು ರೆಕ್ರೂಟ್ಮೆಂಟ್ ಮಾಡ್ಕೊಳೋಂಥ ಪರಿಸ್ಥಿತಿಗೆ ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ. ಇವರು ಏನಂದರೆ ಅತಿಥಿ ಶಿಕ್ಷಕರು ಮತ್ತು ಗೆಸ್ಟ್ ಲೆಕ್ಚರನ್ನು ತಗೊಂಡು ಇವರು ಶಿಕ್ಷಣ ವ್ಯವಸ್ಥೆನೇ ಹಾಳು ಮಾಡಿದ್ದಾರೆ ಇವತ್ತು, ನಿಜ ಹೇಳ್ತೀನಿ. ಯಾಕೆಂದರೆ ಅವರು ಮೋರ್ ದೆನ್ 50% ಅವರು ಕ್ಲಾಸಸ್ಗೆ ಹೋಗಲ್ಲ. ಮತ್ತು ಅವರಿಗೆ 10th ಡಿಗ್ರಿ ತನಕ ಇವರು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಇಟ್ಕೊಂಡಿದ್ದಾರೆ. ಅಂಥವ್ರು ಇವತ್ತು ಕ್ಲಾಸ್ಗೆ ಟೀಚರ್ ಆಗಿದ್ದಾರೆ ಅಂತಂದರೆ, ಅಂಥವ್ರು ಇವತ್ತು ಶಿಕ್ಷಣ ವ್ಯವಸ್ಥೆನ ಹೆಂಗೆ ಬದಲಾಯಿಸ್ತಾರೆ ಇವರು?
ಸರ್ಕಾರ ಇವತ್ತು ಎಷ್ಟು ಹಣನ ಸೇವ್ ಮಾಡ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಇವರು. ಇವತ್ತು ಎಜುಕೇಶನ್ಗೆ ಅಂತ ಸಾವಿರಾರು ಕೋಟಿ ಇದೆ, ಆ ಸಾವಿರಾರು ಕೋಟಿ ಹಣನ ಸೇವ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇರೋಂಥದ್ದು. ಮತ್ತೆ ಪ್ರತಿಯೊಂದು ಸತಿನೂ ಅಷ್ಟೇ, ಇವರು ಇಷ್ಟು ಆ, ವ್ಯವಸ್ಥೆ ಇಷ್ಟು ವರ್ಸ್ಟ್ ಇದೆ ಅಂತಂದ್ರೆ ತುಂಬಾ ಕೆಟ್ಟದಿದೆ. ಈ ತರ ನೀವು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಮತ್ತೆ PSTR ನೋಟಿಫಿಕೇಶನ್ಸ್ಗೆ ನಾನು HK ಮತ್ತೆ ನಾನು HK ಎರಡೂ ಆಸ್ಪಿರೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ. ಇದೇ 26ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ, ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ. ಯಾಕೆ ಅಂತಂದ್ರೆ ಈ ಒಂದು ಸರ್ಕಾರ ಏನು ಒಂದು KKRDBದು ಕಲ್ಯಾಣ ಕರ್ನಾಟಕದ್ದು ಎಷ್ಟು ವೇಕೆನ್ಸಿ ಇದೆ, ಅಪ್ ಟು 80% ಆಸ್ ಪರ್ 371J ಪ್ರಕಾರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಲೇ ಬೇಕಿಲ್ಲ. ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಸರ್ಕಾರದಲ್ಲಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಈ ಸಚಿವರು, ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಇರ್ಬೋದು, ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಇರ್ಬೋದು, ಎಲ್ರೂ ಅಷ್ಟೇ ನಿಜ ಹೇಳ್ತೀನಿ, ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಕೂಡ ಅಷ್ಟೇ, ಬರೀ ಭಾಷಣದಲ್ಲಿ ಮತ್ತೆ ಮಾಧ್ಯಮದ ಮುಖಾಂತರ ಹೇಳಿಕೆಗಳು ಕೊಡೋದಕ್ಕೆ ಮಾತ್ರ ಸೀಮಿತ ಇದ್ದಾರೆ. ಮತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್, ಬೇರೆ ಇನ್ಯಾವುದಕ್ಕೂ ಅಲ್ಲ. ಯಾಕೆಂದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಅಂತೂ ಯಾವ್ದು ಆಗ್ತಾ ಇಲ್ಲ. ಹೇಳೋದೇ ಒಂದು, ಮಾಡೋದೇ ಒಂದು ಮಾಡ್ತಿದ್ದಾರೆ. ಮತ್ತೆ ಇವರು ದಿನಾ ಮೀಟಿಂಗ್ ಮಾಡ್ತಾ ಇದ್ದಾರೆ, ಬರೀ ದಿನಾ ಮೀಟಿಂಗ್ ಮಾಡೋದಷ್ಟೇ, ಬೇರೆ ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಒಂದು C&R ರೂಲ್ ಬಿಡ್ತಾ ಇಲ್ಲ, ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಬರೀ ಹಿಂಗೆ ಆದ್ರೆ ನಿಜ ಹೇಳ್ತೀನಿ ಕೇಳಿ, ಈ ಸರ್ಕಾರ ಮತ್ತೆ ವಾಪಸ್ ಯಾವತ್ತೂ ಬರೋದೇ ಇಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳು, ಯುವಕರನ್ನ ನೀವು ಕಡೆಗಣಿಸಿದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲಾ ಆಸ್ಪಿರೆಂಟ್ಸ್ಗೂ, ಶಿಕ್ಷಕರ ಆಕಾಂಕ್ಷಿಗಳಿರ್ಬೋದು, ಪೊಲೀಸ್ ಆಕಾಂಕ್ಷಿಗಳಿರ್ಬೋದು, ಪ್ರತಿಯೊಂದು ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಒಂದು ತಾಳ್ಮೆ ಅನ್ನೋದಿರುತ್ತೆ. ಆ ತಾಳ್ಮೆ ಏನಾದ್ರೂ ಒಂದು ಸತಿ ಕ್ರಾಸ್ ಆಯ್ತಂತಂದ್ರೆ ಸರ್ಕಾರದಲ್ಲಿ ಯಾರನ್ನೂ ಬಿಡಲ್ಲ, ಮತ್ತೆ ಈ ಸರ್ಕಾರನೂ ಉಳಿಯಲ್ಲ. ಆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ. ಸರ್ಕಾರ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಈ ವಿಚಾರವಾಗಿ. ಯಾವುದೇ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿಗಳನ್ನ, ಈ ರಾಜ್ಯದ ಒಂದು ರೈತರನ್ನ, ಮತ್ತೆ ಅದರಲ್ಲೂ ಕಾರ್ಮಿಕರನ್ನ ನೀವೇನಾದ್ರೂ ಅವ್ರ ಸಮಸ್ಯೆಗಳನ್ನ ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ನೀವು ಜಲಮುದಲ್ಲಿ ಬರಲ್ಲ. ಮತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತೂ ಬಿಡಲ್ಲ. ಮತ್ತೆ ಅವ್ರ ಶಾಪ, ಮೊದ್ಲು ಹೇಳ್ತೀನಿ ಕೇಳಿ, ಅವ್ರ ಶಾಪ ತಟ್ಟುತ್ತೆ. ಇಮ್ಮಿಡಿಯೇಟ್ ನೀವು ವಿದ್ಯಾರ್ಥಿಗಳ ಪರವಾಗಿ ಏನ್ ನೀವು ನೋಟಿಫಿಕೇಶನ್ಸ್ ಮಾಡ್ಬೇಕು ಅನ್ಕೊಂಡಿದ್ರ ಅದನ್ನ ನೀವು ಮಾಡಿ. ಯಾಕೆಂದ್ರೆ ನಾವು ಸಾಕಷ್ಟು ಬಾರಿ ಈ ಒಂದು ಶಿಕ್ಷಣ ಇಲಾಖೆಯಲ್ಲೆಲ್ಲ ಭೇಟಿ ಮಾಡಿದಾಗ ಈ ಒಂದು ವಿಚಾರವಾಗಿ ಇದೇ ತಿಂಗಳು 25ನೇ ತಾರೀಕು ನೋಟಿಫಿಕೇಶನ್ಸ್ ಒಳಗಡೆ, 25ನೇ ತಾರೀಕು ಒಳಗಡೆ ನೋಟಿಫಿಕೇಶನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಕೂಡ ಮಾಡ್ಕೊಂಡಿದ್ವಿ. ನಮ್ಮ ಒತ್ತಡಕ್ಕೆ ಇದೇ ತಿಂಗಳು 25ಕ್ಕೆ ಮಾಡ್ತೀನಿ ಅಂತ ಹೇಳಿದ್ರಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಬಟ್ ಅದಂಗಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳ ಕಷ್ಟ ಸುಖಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ಅದು ತುಂಬಾ ಗಂಭೀರವಾಗಿದೆ. ಅದಕ್ಕೋಸ್ಕರ ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಮಾಡಿ ಅಂತ ಹೇಳಿದ್ದು. ಮ್ಯಾಕ್ಸಿಮಮ್ 1 ವೀಕ್ ಓಕೆ, ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಓಕೆ, ಅದಕ್ಕಿಂತ ಜಾಸ್ತಿ ಆದ್ರೆ ಸುಮ್ಮನೆ ಬಿಡಲ್ಲ. ಮತ್ತೆ ಈ ಒಂದು ನೋಟಿಫಿಕೇಶನ್ಸ್ಗೆ ಆಸ್ಪಿರೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ. ಈ ಒಂದು ನೋಟಿಫಿಕೇಶನ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಗಬೇಕು. ಬರೀ 15,000 20,000 ವೇಕೆನ್ಸಿ ಆಗಿದ್ರೆ ಆಗಲ್ಲ. ಎಲ್ಲ ನೋಟಿಫಿಕೇಶನ್ ಜಾಸ್ತಿ ಆಗಬೇಕು ಶಿಕ್ಷಣ ಇಲಾಖೆಯಲ್ಲಿ. ಮತ್ತೆ ಈ ಒಂದು ನೋಟಿಫಿಕೇಶನ್ಸ್ ಆದ್ರೂ ಕೂಡ ಈ ಬಾರಿ ನೋಟಿಫಿಕೇಶನ್ಸ್ ಆದ್ರೆ ಮ್ಯಾಕ್ಸಿಮಮ್ 120 ಡೇಸ್ ಎಕ್ಸಾಮ್ಸ್, ಅಂದ್ರೆ 120 ಡೇಸ್ ಅಲ್ಲಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ವರ್ಷ ಅಂತೂ, ಈ ಅಕಾಡೆಮಿಕ್ ಅಂತೂ, ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆದ್ರೆ ಈ ಸದ್ಯದ ಮಟ್ಟಕ್ಕೆ ಡಿಪಾರ್ಟ್ಮೆಂಟ್ ಒಳಗಡೆ ಏನಂದ್ರೆ ಈ ವರ್ಷ ಎಕ್ಸಾಮ್ಸ್ ಮಾಡಿ ಮ್ಯಾಕ್ಸಿಮಮ್ ನವೆಂಬರ್ ಡಿಸೆಂಬರ್ ತನಕ ತಗೊಂಡೋಗ್ತಾರೆ ಇವರು. ಅದಾದ್ಮೇಲೆ ಒಂದು 3-4 ಮಂತ್ಸ್ ಟ್ರೈನಿಂಗ್ ಕೊಟ್ಟು ಆಮೇಲೆ ಇವರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇವರು ಆರ್ಡರ್ ಕಾಪಿ ಕೊಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಎಲ್ಲ ನನ್ನ ಆಸ್ಪಿರೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ, ಈ ಒಂದು ವಿಚಾರವಾಗಿ ಏನಾದರೂ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಏನಾದರೂ ಸೀರಿಯಸ್ ಆಗಿ ತಗೊಂಡು ಇನ್ ಟೈಮ್ ಏನಾದರೂ ಮಾಡಿಲ್ಲ ಅಂತಂದ್ರೆ ಎಲ್ಲಾ ಟೀಚರ್ ಆಸ್ಪಿರೆಂಟ್ಸು ರೆಡಿ ಇರಿ. ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಬಿಡಲ್ಲ. ಮತ್ತೆ ಯಾವುದೋ ಸ್ಕೂಲ್ ಮುಚ್ಚೋಂಥ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಈವನ್ ಒಂದು ಸ್ಟೂಡೆಂಟ್ಸ್ ಇದ್ರು 100 ಜನ ಏನಿದ್ದಾರೆ, 100 ಜನ ಇರೋ ಸ್ಕೂಲಲ್ಲೂ ಅದೇ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ಸ್ಟೂಡೆಂಟ್ಸ್ ಇದ್ರು ಅದೇ ಇಂಪಾರ್ಟೆನ್ಸ್ ಕೊಡಬೇಕು. ಅವಾಗಲೇ ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಅಂತ ತಗೊಂಬರೋಕ್ಕಾಗೋದು. ಇಲ್ಲ ಇಲ್ಲಿ 100 ಜನ ಇರಬೇಕು, 1000 ಜನ ಇರ್ಬೇಕಂತಲ್ಲ. ನಾವು ಫಸ್ಟ್ ನೀವು ಕ್ವಾಲಿಟಿ ಎಜುಕೇಶನ್ ಕೊಡಿ. ಅಲ್ಲಿ ಟೀಚರ್ಸೇ ಇಲ್ಲ ಅಂತಂದ್ರೆ ಮತ್ತೆ ಅಡ್ಮಿಷನ್ಸ್ ಹೆಂಗಾಗುತ್ತೆ?
ಅದಕ್ಕೋಸ್ಕರ ಫಸ್ಟು ಟೀಚರ್ಸ್ ತುಂಬ ಇಂಪಾರ್ಟೆಂಟು, ಮತ್ತು ಅಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟು. ಒಂದು ಲೈಬ್ರರೀಸ್ ಇರಲ್ವಾ, ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ, ಒಂದು ರೋಡ್ ವ್ಯವಸ್ಥೆ ಇರಲ್ಲ, ಒಂದು ಬಸ್ಸಿನ ರೋಡ್ ವ್ಯವಸ್ಥೆ ಇರಲ್ಲ, ಏನೂ ವ್ಯವಸ್ಥೆನೇ ಇಲ್ಲ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಮತ್ತು ನ್ಯೂಸ್ ಪೇಪರ್ ಇಲ್ಲ, ಏನೂ ಇಲ್ಲ. ಆ ಪರಿಸ್ಥಿತಿಲಿ ಇವತ್ತು ಸ್ಕೂಲು ಕಾಲೇಜಸ್ ರನ್ ಆಗ್ತಿದೆ. ಹಂಗಿರ್ಬೇಕಾದ್ರೆ ಇವನ್ನ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಹೆಂಗ್ ಸುಧಾರಣೆ ಆಗುತ್ತೆ, ಇದನ್ನ ತುಂಬಾ ಗಂಭೀರವಾಗಿ ತಗೊಬೇಕಾಗುತ್ತೆ ಸರ್ಕಾರ. ಯಾಕೆಂದ್ರೆ ನೀವು ಬೇರೆದಕ್ಕೆಲ್ಲ ಸಾವಿರಾರು ಕೋಟಿ, ಏನು ಅವಶ್ಯಕತೆನೇ ಇಲ್ಲ ಅಂಥದಕ್ಕೆ ಸಾವಿರಾರು ಕೋಟಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಸಾವಿರಾರು ಕೋಟಿ ಲೂಪ್ ಹೋಲ್ಸ್ ಆಗ್ತಾ ಇದೆ, ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದ್ದೀರಾ. ಇದನ್ನೆಲ್ಲ ದಯವಿಟ್ಟು ಇದನ್ನ ನಿಲ್ಲಿಸಿ ಈ ಕೂಡಲೇ ಶಿಕ್ಷಣ ವ್ಯವಸ್ಥೆನ ನಾವು ಸುಧಾರಣೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ಭವಿಷ್ಯ ಹಿಂಗಿರುತ್ತಂತಂದ್ರೆ ಬರೀ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನೆಕ್ಸಲೈಟ್ಸೇ ತುಂಬಿಕೊಂಡಿರ್ತಾರೆ. ಬರೀ ಏನೋ ಕಳ್ತನ ಮಾಡೋರು, ದರೋಡೆ ಮಾಡೋಂಥವ್ರು, ಇಂಥವರೇ ತುಂಬಿಕೊಂಡಿರ್ತಾರೆ. ಈ ವ್ಯವಸ್ಥೆ ಹೆಂಗೆ ಅಂತಂದ್ರೆ, ಈ ವ್ಯವಸ್ಥೆ ಸರಿಯಾಗಬೇಕಂತಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು. ಮುಂದಿನ ಭವಿಷ್ಯ ನಿರ್ಧಾರ ಮಾಡೋದೇ ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶದ್ದು ಮುಂದಿನ ಭವಿಷ್ಯ ನಿರ್ಧಾರ ಮಾಡೋರು ಯಾರಪ್ಪ ಅಂತಂದ್ರೆ ಯುವಕರು, ಈಗಿನ ಪೀಳಿಗೆಯಲ್ಲಿರುವ ಯುವಕರು, ಅವ್ರಿಗೆ ನಿರ್ಧಾರ ಮಾಡೋದು. ಅದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಈ ಮುಖಾಂತರ ಕೇಳ್ಕೊಂತೀನಿ. ನೀವೇನಾದ್ರೂ ಕೇಳಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಮಾತ್ರ ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ವಿತೌಟ್ ಯುವರ್ ಪರ್ಮಿಷನ್ಸ್ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.